ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಈ ಮೈಕನ್ನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ, ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದನ್ನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. ಎರಡನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮೂಡಿಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬಾ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸರಿ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆಸ್ ಅನ್ ಆಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಅಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ, ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ವಿ. ಇಡೀ ಚಿತ್ರವನ್ನು ಸರ್ ಎಷ್ಟಿದೆ, ಒಂದು ನಿಮಿಷ ಇದೆ ಸರ್, 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದರೂ ಒಂದಿಷ್ಟು ಥರದ ಬೇರೆ ಥರದಲ್ಲೇ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸನ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆ, ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ, ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದರೆ ನಾನು ಬಿಟ್ಟರೆ ಒಂದು 1 ಅವರ್ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲ, ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಿಸ್ಬೇಕು ಅಂತ ಮಾಡಿಸಿದ್ದಲ್ಲ, ಅದು ಆ ಚಿತ್ರದ ಒಂದು ಯಶಸ್ಸು. ಆ ಯಶಸ್ಸಿನ ಮೊದಲ ಹಂತವನ್ನು ನಾವು ತಲುಪಿಬಿಟ್ಟಿದ್ದೀವಿ. ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕಾಗಿರೋದು PA ಪ್ರೊಡಕ್ಷನ್ಸ್ ಬಗ್ಗೆ. ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂತ ಯಶ್ ಸರನ್ನ ನಮಗಾಗಿ ಕೊಟ್ಟಂತ ಜನ್ಮದಾತರು ಅವರು. ನಾನು ಆಗ್ಲೇ ಹೇಳ್ದಂಗೆ, ಇಲ್ಲ ನನ್ನ ಮಗ ಮಾತ್ರ ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳೋದು ಯುಗದಲ್ಲಿ, ಇಲ್ಲ ಇನ್ನಷ್ಟು ಜನ ಬೆಳೆಯೋಣಲ್ಲ, ನಮಗ್ ಸಿಕ್ಕಿರುವಂತ ಯಶಸ್ಸು, ನಮಗ್ ಸಿಕ್ಕಿರುವಂತ ಒಂದು ಅವಕಾಶವನ್ನ ಬಳಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ, ಒಳ್ಳೆ ಕಲಾವಿದರಿಗೆ, ಒಳ್ಳೆ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಮುಂದೆ ಬಂದಿದ್ದಾರೆ. ಆ ಒಂದು ಒಳ್ಳೆತನಕ್ಕೆ, ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು. ಅಮ್ಮ ಎಲ್ಲಿಂದ ಶುರು ಮಾಡಲಿ? ನನಗೆ ಅಮ್ಮ ಎಷ್ಟರ ಮಟ್ಟಿಗೆ ಇದು ಅಂತಂತಂದರೆ, ನನ್ನ ಫ್ಯಾಮಿಲಿ ಮೆಂಬರ್ ಅವರು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಅಮ್ಮ ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋ ಕೇಳಿಬೇಕಾರೆ. ಸತ್ಯನಮ್ಮ? ಬೆಸ್ಟ್ ಆಫ್ ಫ್ರೆಂಡ್ಸ್, ಫೋನ್ ಆಫ್ ಫ್ರೆಂಡ್ಸ್. ದಿವಸಕ್ಕೆ ಒಂದು 2-3 ಸಲ ಅಂತೂ ಫೋನ್ ಇರುತ್ತೆ. ಆಮೇಲೆ ನನಗೆ ಯೂಶಲಿ ನನ್ನ ಅಮ್ಮಂಗೆ ಸಖತ್ತು ಜನ ಫ್ರೆಂಡ್ಸು. ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ. ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗೆ ಅರ್ಧ ಗಂಟೆ 3/4 ಅವರ್ ಮಾತಾಡ್ತಾರೆ. ಸರಿನಾ? ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಜೊತೆಯಲ್ಲಿರುವಂಥದ್ದು. ನಮ್ಮ ಮನೆಗೆ ಬರ್ತಿದ್ದಂಗೆ
ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಯಶ್ ಸರ್ ಅವ್ರದ್ದೇ ಫೋಟೋ ಇರೋದು. ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹೀಗಾಗಿ ಇಲ್ಲಿ ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ, ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಒಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಖಂಡಿತ ಇದು ನನ್ನದೇ ಸಿನಿಮಾ. ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ ಒಂದು 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 ಥರದ ಭಾವನೆ. ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಗೊತ್ತಿರೋ ಹಂಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋಂಗೆ ಒಂದು 2 ವರ್ಷದ ಹಿಂದೆನೇ ಮಾತಾಡಿದ್ವಿ ನಾವು. ಖಂಡಿತವಾಗ್ಲೂ ಒಂದು 2 ವರ್ಷದ ಹಿಂದೆನೇ ಒಂದು ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತಂದರು. ನಾನು ಅಮ್ಮ ನೀವು ಇಷ್ಟೊಂದು ಬ್ಯುಸಿ ಇರ್ತೀರಾ, ಹೆಂಗೆ ಇದು ಸಿನಿಮಾ ಹೆಂಗೆ ಶೋ ಮಾಡ್ತೀರಿ, ಹೆಂಗಾಗುತ್ತೆ ನಿಮಗೆ ಅಂತ. ಇಲ್ಲ ಕಣೋ ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು, ಚಿಕ್ಕದಾಗೆ ಮಾಡೋಣ ಬಿಡು. ಅದು ಅವ್ರೇನೋ ಬೆಳೆದ್ರು, ಅವ್ರದ್ದೇನೋ ಬೆಳೆದ್ರು, ಅದಾಯಿತು, ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದರು. ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ, ಆ ಥರದ್ದೊಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರೋವಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು ಪ್ರಯೋಗಗಳು ಅನಿವಾರ್ಯ ಅಂತನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವರು ಮನಸ್ಸು ಮಾಡಿದರೆ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು, ಯಶ್ ಅವ್ರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು. ಅದು ಅಲ್ಲ ನೋಡಿ, ನಾನು ಅವಾಗಲೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ. ಡೈರೆಕ್ಟರ್ ಇಂದ ಹಿಡ್ಕೊಂಡು ಶ್ರೀರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತೆ ಇದರ RR ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮರು, ಸ್ಟಂಟ್ ಮಾಡಿದವ್ರು ಕೂಡ ಮೊದಲಿಗರು. ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ಥರದ ತಂಡದವರಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ. ಈ ಥರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬ ರಾಯಲ್ ಎಂಟ್ರಿ ನಿಮ್ಮದು, ತುಂಬ ರಾಯಲ್ ಎಂಟ್ರಿ. ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ಅನ್ನೋವಂಥದ್ದು ನಾನು ನಿಮಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. ಒಂದು 2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯಾ ಅಂತಂದು. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ, ನಮಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯ ಅಂತ ಏನು ಕೇಳೋದು ಬೇಕಾಗಿಲ್ಲ, ಬರ್ತಾರಮ್ಮ ಅವರು. ಇನ್ನೂ ನಿಜ ಹೇಳ್ತೀನಿ, ಮೆಣಸಿನಕಾಯಿ ಚಟ್ನಿ ಮಾಡ್ತಾರ್ರಿ, ಎಕ್ಸ್ಟ್ರಾಡಿನರಿ. ಇದನ್ನ ಕೇಳಿದ್ದೀರಾ ನೀವು? ನಾವು ಚಟ್ನಿಗೆ ಮೆಣಸಿನಕಾಯಿ ಹಾಕ್ತೀವಿ, ಆದ್ರೆ ಮೆಣಸಿನಕಾಯಿದೇ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಟೈಮ್ ಕೇಳಿರೋದು. ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟು ಅವ್ರಿಗೆ. ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರನ್ನು ಸಿನಿಮಾ ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು. ನಾನು 2 ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದೆ. ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಕಣೋ. ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವರ ಉದ್ದೇಶ ಗೆದ್ದಿರೋ ಅಂಥದ್ದು. ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋವಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋವಂಥ ಆ ಉದ್ದೇಶನೇ. ಖಂಡಿತವಾಗ್ಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ಬ್ಯಾನರನ್ನು. ಪೂರ್ಣಿಮಾ ಪ್ರೊಡಕ್ಷನ್ಸ್, ವಜ್ರೇಶ್ವರಿ ಅಂತ ಅನ್ನುವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನುವಂಥದ್ದು. ಖಂಡಿತವಾಗ್ಲೂ ಆ ಥರದ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನುವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗೆ ಇಷ್ಟು ಮಾತಾಡೋವಂಥದ್ದಿದೆ. ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ. ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು. ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ಯಾವ ಸಿನಿಮಾದು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು. ಅಷ್ಟರ ಮಟ್ಟಿಗೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತಂದಂಗೆ
ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗ್ಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರು ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು, ನಿಮ್ಮ ಡೆಡಿಕೇಶನ್, ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮ್ಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ, ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಂದು ಒಂದು ಥರದ ಸ್ಕೂಲು ಸರ್. ಒಂದು 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ, 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ, ಇಲ್ಲ ಸರ್ ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂದ್ರೆ ಇವನು ಬೇಕಾಗಿತ್ತ ಶರಣ್ಗೆ ಅಂತ ಅನ್ನೋವಂಥದ್ದು, ಈ ಥರದೊಂದು ಚಾಲೆಂಜು, ಗೊಂದಲ, ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ. ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದು ಏನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನ್ಯೂ ಏಜ್ ಆ್ಯಕ್ಟರ್ಸ್ ಇದಾರಲ್ಲ, ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು, ನಾನು ಹಿಂಗೆ ಆಯ್ಕೆ ಮಾಡಿ ಇಡಬೇಕು ಅಂತಂತಂದರೆ ಭಾಳ ಬೇಗ ಸಿಗುವಂಥ ಹೆಸರು ಪೃಥ್ವಿರಾಜ್ ಬರೋದು. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಆವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚೆಂದ ಕಾಣಿದೆ. ಆಮೇಲೆ ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನೋವಂಥದ್ದು. ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ, ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನೋವಂಥದ್ದು. ಈ ಸಿನಿಮಾದಲ್ಲಿ ಇರೋವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನೋವಂಥದ್ದು. ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು ಇದು ಕೊತ್ತಲವಾಡಿ ಅನ್ನೋದು ಏನು ಅಂತ ಅನ್ನೋವಂಥದ್ದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದಾಗ ಒಂದು 4-5 ಜನ, ಗುರು ನಮ್ಮೂರು ಪಕ್ಕದ್ದು, ಗುರು ಇದು ನಮ್ಮೂರು ಇದು ಅಂತಂದ್ರು. ನನಗೆ ಅವಾಗ ಓಕೆ, ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತ ಅನ್ನುವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅನ್ನೋವಂಥದ್ದು. ಈಗ ನಾನು ಉತ್ತರ ಕರ್ನಾಟಕ, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತ ಅನ್ನೋವಂಥದ್ದು. ನೋಡಿ, ಶಿಗ್ಗಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮರಕಂಜ ಅಂತ ಎಷ್ಟು ಚೆಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗುತ್ತೆ. ನೀವು ಈ ಕಡೆ ಬರ್ತಿದ್ರೆ, ನೀವು ಹಾಸನ ಈ ಕಡೆ ಬರ್ತಿದ್ದೆ, ಪಟ್ನಾ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನು ಈ ಕೊತ್ತಲವಾಡಿ ಅಂತ ಅನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿವಿನ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ, ಈ ಟೈಟಲ್ ಎಷ್ಟು ನಮ್ಮ ತನದ ಒಳಗಡೆ ಇದೆ, ಸಿನಿಮಾನೂ ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲೇ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ತನದ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಭಾಳ ಆ್ಯಕ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು, ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ಅನ್ನುವಂಥದ್ದು ನನ್ನ ಆಶಯ. ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವರನ್ನ ಅಟ್ರಾಕ್ಟ್ ಮಾಡಿದೆ ಅಂದರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಶರಣ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್, ನನ್ನ ಕುಟುಂಬಕ್ಕೆ ಬಹಳ ಹತ್ತಿರವಾದಂತಹ ಚಿತ್ರ ಅಂತ. ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಲೆಟ್ಸ್ ಯುವರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರತಿ ಸಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ತುಂಬ ಖುಷಿ ಆಗ್ತಾ ಇದೆ. ನನಗೂ ಸರ್ಪ್ರೈಸೇ ಇದು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅನ್ನೋಕ್ಕೆ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ. ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲಮ್ಮ, ಗ್ಯಾರಂಟಿ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ.
ನಾನು ತುಂಬ ಮೆಚ್ಚುವ ನಟ ಶರಣ್ ಸರ್. ನನಗೆ ಅವರು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅವ್ರು ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು. ನಾನು ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವ್ರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು. ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲಿ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ ಯು. ಅದು ಆ ಟೆನ್ಷನಲ್ಲಿ ಮಾತಾಡಿದ್ದಾರೆ ದೇಶಪಾಂಡೆ ಸರ್. ದೇಶಪಾಂಡೆ ಸರ್, ಸ್ಟ್ಯಾಂಡರ್ಡ್ ಈಸ್ ಯಾ. ಥ್ಯಾಂಕ್ ಯು ದೇಶಪಾಂಡೆ ಸರ್. ಸೇಮ್ ಪಿಚ್ ಆ್ಯಂಡ್ ವಿ ಲವ್ ಯು ದೇಶಪಾಂಡೆ ಸರ್. ನಿಮ್ಗೆ ಗೊತ್ತಲ್ಲ. ಥ್ಯಾಂಕ್ ಯು ದೇಶಪಾಂಡೆ ಸರ್. ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನೆಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಗುಣಪಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ, ಸರಿ ಮಾಡ್ತಾರ ಇಲ್ವಾ, ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದ್ರೆ, ಇಲ್ಲ ಸರ್ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯ್ತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್ ನನಗೆ ಮಾತು ಇದೇ ಶೈಲಿಗೆ ಬೇಕು ಅಂತ ಕೇಳಿದಾಗ ನನಗೆ ಇಲ್ಲ, ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯ್ತು. ಸರಿ ತಪ್ಪು, ಇದು ಓಡಲಿಲ್ಲ, ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನನಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವೆಲ್ಲ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ರ ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ, ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆ ಶಾರ್ಟ್ಗೆ ಹೋದ್ರು ಈಗ ತೆಗೆದ್ಬಿಟ್ಟು ಅವ್ರು ನನಗೆ ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್. ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಏನಂದ್ರೆ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ವಿತೌಟ್ ನೋಯಿಂಗ್ ದ ಟೈಟಲ್ ನೀವು ಸಿನಿಮಾ ಆಕ್ಟ್ ಮಾಡಿ. ಸಿನಿಮಾ ಚೆನ್ನಾಗಾಗ್ತಿದೆ. ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ. ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ. ಇದಕ್ಕೆ ನೆನಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಏನು ಈ ಥರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ. ಭಾಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ. ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನು ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೆ ಗೊತ್ತಿರಲಿಲ್ಲ. ಶರಣ್ ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಬಂದು ನಮ್ಮ ಟೀಸರ್ ಇವೆಂಟಲ್ಲಿ ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ ಅಪ್ಪಾಜಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದಿನ ಈವ್ನಿಂಗ್ ಒಂದು 5:45 ಅಂತ ಅನ್ಕೋತೀನಿ. ಅವತ್ತೊಂದು ಕಾಲ್ ಬರುತ್ತೆ ನನಗೆ.
ನನಗೆ ಏನಕ್ಕೆ ಅಮ್ಮ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕಾಲು. ಸರಿ ಕಾಲ್ ಮಾಡಿದ್ರು, ನಾಳೆ ಬಂದು ಒಂದ್ಸಲಿ ಮೀಟ್ ಮಾಡಪ್ಪ ಅಂತ ಅಂದರು. ಸೊ ಹೋದೆ, ಮೀಟ್ ಮಾಡಿದೆ. ಅವಾಗ ಹೇಳಿದ್ರು ಒಂದು ಸಿನಿಮಾ ಮಾಡೋಣ, ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು. ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ. ಸೊ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಕತೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋದು ಅವರೆಲ್ಲ ಹೇಳ್ತಾರೆ. ಸರಿ, ನಾನು ಅವ್ರ ಕತೆ ಹೇಳಿದೆ. ಅಲ್ಲೇ ಒಂದು ಸ್ಪಾಂಟೇನಿಯಸ್ ಆಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು. ಸೊ ಕತೆ ಹೇಳಿದೆ. ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ, ಬೇಡ, ಬೇರೆ ಯಾವುದಾದ್ರು ಮಾಡ್ಕೋಬಾ, ಟೈಮ್ ತಗೋ, ಅರ್ಜೆಂಟ್ ಇಲ್ಲ, ಸಿನಿಮಾ ಮಾಡೋಣ ಅಂದರು. ಬಟ್ ಮಾಡಬೇಕು ಅಂದರು. ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು, ಏನು ಆಚೆಗಡೆ ಹೊರಗಡೆ ವಿಷಯ ಏನು ಗೊತ್ತಾಗಬಾರ್ದು. ಸರಿ ಅಮ್ಮ, ನಾನು ಮೇಂಟೈನ್ ಮಾಡ್ತೀನಿ ಅಂತಂದೆ. ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ. ನೀವು ನಂಬಲ್ಲ, ಆ ಕತೆನೂ ಅಮ್ಮ ರಿಜೆಕ್ಟ್ ಮಾಡಿದ್ರು. ಸರಿ, ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಅದಾದ್ಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿಗೆ ಬಂದಿದ್ದೀನಿ ಬಾಪ ಮೀಟ್ ಮಾಡೋದ್ರು, ಯಾವುದಾದ್ರೂ ಕತೆ ಬರ್ಕೊಂಡಿದ್ದೀನಪ್ಪ ಅಂದರು. ಸರಿ, ಅವಾಗ ಈ ಕೊತ್ತಲವಾಡಿ ಬರೀ ಒಂದು ಲೈನ್ ಮಾತ್ರ ಇತ್ತು ಮೈಂಡಲ್ಲಿ. ಅಮ್ಮಂಗೆ ಈ ಕತೆ ಹೇಳಿದೆ, ಅಮ್ಮ ಇದು ಮೈಂಡಲ್ಲಿ ಇದೆ, ಕೇಳಿ ಇಷ್ಟ ಆಗಿದ್ರೆ. ಅಮ್ಮ ಈ ಕತೆ ಕೇಳಿದ ತಕ್ಷಣನೇ ಇದು ಚೆನ್ನಾಗಿದೆ, ಇದು ಮಾಡಪ್ಪ ಅಂತಂದ್ರು. ಸೊ ನನಗೆ ಅಲ್ಲಿದೆ ಫಸ್ಟ್ ಓಂಕಾರ ಹಾಕ್ಕೊಟ್ರು. ಅದಾದ್ಮೇಲೆ ಆಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು, ರಿಜಿಸ್ಟ್ರೇಷನ್ ಅದು ಇದು ಎಲ್ಲ ಹೋಯ್ತು. ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಬರೀ ಆನ್ಲೈನ್ ಕತೆ ಇತ್ತು. ಇದಾದ್ಮೇಲೆ ಕತೆ ಬರೆಯೋದಕ್ಕೆ ನಾನು 8 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಸೊ 8 ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ, ನಂಗೆ ಅರ್ಜೆಂಟ್ ಇಲ್ಲ ಅಂತ. ಸರಿನಪ್ಪ, ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು. ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ, ಶರಣ್ ಸರ್. ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು. ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ, ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ. ಅವತ್ತೇ ಅಂದರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು. ಸೊ ನಮ್ಮ ಮೈಂಡಲ್ಲಿ ಕತೆ ಬರಿಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ. ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ. ಒಬ್ಬ ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ. ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ. ಅಶೋಕ್ ನಾನಿಬ್ರು ಬೆಸ್ಟ್ ಫ್ರೆಂಡ್ಸು. ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನನ್ನ ಪರಿಚಯ. ಸರಿ, ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು, ಈ ಥರ ಕತೆ ಇದೆ ಅಂದರೆ ಬನ್ನಿ ಅಂದರು. ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದ್ರು ಒಂದು ಕತೆನಂತ. ಪೃಥ್ವಿ ಸರ್ಗೆ ಹೇಳಿದ್ದೆ. ಅದಾಕಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದರು. ಹೋದೆ. ಅವ್ರಿಗೂ ಓವರಾಲ್ ಓಪನಿಂಗ್ ಟು ಎಂಡ್ ಸೀನ್ವರೆಗೂ ಕತೆ ಹೇಳಿದೆ. ಅವರು ಅವತ್ತೇ ಓಕೆ ಮಾಡಿಬಿಟ್ರು. ಬೆಳಗ್ಗೆ ಅಮ್ಮಂಗೆ ಹೇಳಿದೆ, ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ. ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹೀರೋ ಅವ್ರು ಓಕೆ ಆಗಿದ್ದಾರೆ ಅಂತ. ಅದಾದಮೇಲೆ ಪಾತ್ರಗಳನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಾಜೇಶ್ ಸರ್ SP ಪರಶುರಾಮ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್, ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ. ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು, ಅಂದರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಅಂತ. ಅದಾಗಿರಲಿಲ್ಲ. ಅದಾದಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ. ಅವತ್ತು ಸರ್ ಕತೆ ಹೇಳಿದೆ, ಇಲ್ಲ ಸರ್ ನೀವೇ ಮಾಡ್ಬೇಕಾ ಪಾತ್ರನ ಅಂತ. ಸರ್ ನೀವು ಬಂದು ಮಾಡ್ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್. ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ, ಹೋಯ್ತಾರೆ, ಇನ್ಯಾರ ಕಳ್ಳನ್ ಹಿಡಿತಾರೆ, ಆ ಥರ ಅಲ್ಲ. ಒಬ್ರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ರಾಜೇಶ್ ಸರ್ ಮಾಡಿದ್ದಾರೆ. ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ, ಬಾಬು ಅಂತ. ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೂ ಯಾರೂ ಆಯ್ಕೆ ಆಗಿರಲಿಲ್ಲ, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ನಾನು ಗರುಡಗಮನ ವೃಷಭ ವಾಹನ ಮೂವಿ ನೋಡಿದ್ದೆ. ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು. ಒಂದು ಅದೇ ಅವ್ರ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದೆ. ಸರಿ, ಅವ್ರ ಕತೆ ಹೇಳಿದ್ರೆ, ಕತೆ ಅವ್ರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು. ಸರ್ ನಿಮ್ಗೆ ನೆನಪಿರ್ಬೇಕು, ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ. ಅದಾದ್ಮೇಲೆ ಮಾಡೋಣ ಅಂತ ಅಂದರು. ಸರಿ, ಆ ಪಾತ್ರನೂ ಓಕೆ ಆಗೋಯ್ತು. ಅದಾದ್ಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ, ಡೇಟ್ ಹೊಂದಾಣಿಕೆಲ್ಲ ಅದು ಆಯ್ತಾ ಇರಲಿಲ್ಲ. ಆದ್ಮೇಲೆ ಇಲ್ಲ ಸರ್ ನೀವೇ ಮಾಡಲೇಬೇಕು ಆ ಪಾತ್ರ, ಯಾಕೆಂದ್ರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು. ಅಮ್ಮವ್ರಿಗೆ ಹೇಳಿದೆ, ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ. ಇಲ್ಲ ಅಮ್ಮ, ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ಸ್ಕೊತೀನಿ. ಅದಾದ್ಮೇಲೆ ಪಟ್ಟು ಹಿಡಿದು, ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದೆ. ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ, ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
100% ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು, ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ. ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ. ಸೊ ಪ್ರತಿ ಸೀನು ಅವಾಗಲೇ ರಾಜೇಶ್ ಸರ್ ಅಂದ್ರೆ ಅವರಿಬ್ರದ್ದು ಒಂದು ಸೀನ್ ಇದೆ, ಒಂದಲ್ಲ ಸುಮಾರು ಸೀನ್ಸ್ ಇದೆ. ಅದರಲ್ಲಿ ನನಗೆ ಒಂದು 2 ಸೀನು ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್. ಇವರಿಬ್ಬರದ್ದು ಒಂದು ಟಕಫರ್ ಇದೆ, ಅಲ್ಲಿ ಒಬ್ರಿಗಿಂತ ಒಬ್ರು ಹೊಡೆದಾಡ್ತಾ ಇದ್ದಾರೆ, ಅಂದ್ರೆ ನಾನಾ ನೀನಾ ಅಂತ. ಆ ರೇಂಜಿಗೆ ಜಿದ್ದಿಗೆ ಬಿದ್ದು ಪರ್ಫಾರ್ಮ್ ಮಾಡಿದೆ ಸರ್. ಥ್ಯಾಂಕ್ ಯು ಸರ್, ನೀವು ನಂಗೆ ಕೊಟ್ಟಿರೋ ಸಪೋರ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ, ಕಾವ್ಯ ಅವರು. ಸರಿ, ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ. ಒಂದು ನೀವು ನಂಬಲ್ಲ, ಒಂದೂವರೆ ಸಾವಿರ ಜನ ಹುಡುಗಿರ್ ಫೋಟೋ ಬಂದಿತ್ತು, ಯಾರು ಆಯ್ಕೆ ಆಯ್ತಿಲ್ಲ. ನಾನು ಬರ್ದಿರೋ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ತಿಲ್ಲ. ನಮ್ಮಮ್ಮ ಸೀರಿಯಲ್ ಫೇವ್ರೇಟ್, ಇಲ್ಲೇ ಬಂದಿದ್ದಾರೆ. ಅವ್ರದ್ದೊಂದು ಸೀರಿಯಲ್ ಹಾಕೊಂಡು ನೋಡಿದ್ರೆ ಮನೇಲಿ ಹಿಂಗೆ ಹೋಗ್ತಾ ನೋಡಿದ್ರೆ ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ಗೆ ಕಳಿಸ್ದೆ, ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ. ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು, ಕತೆ ಹೇಳಿದೆ. ಕತೆ ಹೇಳಿದ್ಮೇಲೂ ಸುಮಾರು ದಿನ ಅವರು ಆಟ ಆಡ್ಸಿದ್ರು. ಇಲ್ಲ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ. ಅವ್ರಿಗೂ ಅವತ್ತು ಹೇಳಿದೆ, ನೀವು ಮಾಡಿ, ಒಳ್ಳೆ ಪ್ರೊಡಕ್ಷನ್ ಹೌಸು, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ. ಸೊ ಜೀವ 100% ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳು ಕೊಟ್ಟಿರೋ ಸಪೋರ್ಟು. ಬಿಕಾಸ್ ಆಫ್ ನನಗೆ ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಮಳೆ ಗಾಳಿ ತುಂಬ ಇತ್ತು, ಆ ಬಿಸಿಲು. ರಾಜೇಶ್ ಸರ್ ಅವಾಗಲೇ ಹೇಳೋದಂಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 45-46 ಡಿಗ್ರಿ ಇತ್ತು. ಅವಾಗಲೂ ಕೂಡ ಯಾರೂ ಏನೂ ಅನ್ಕೊಳ್ಳೋದು, ನಾವು ಇದು ಹಾಕ್ಸಿರ್ಲಿಲ್ಲ, ಟೆಂಟು ಕೂಡ ಹಾಕ್ಸಿರ್ಲಿಲ್ಲ. ರಿವರ್ ಒಳಗಡೆ ಮಾಡ್ತಾ ಇದ್ವಿ, ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು. ಇದ್ರಲ್ಲೂ ರಾಜೇಶ್ ಸರ್, ಗೋಪಾಲ್ ಸರ್, ಹೀರೋಯಿನ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ಒಬ್ಬ ಡೈರೆಕ್ಟರ್ಗೆ ಮೇಜರ್ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಸೊ ಅವ್ನು ಏನೇ ಅನ್ಕೊಂಡ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಬೇಕು, ಇಲ್ಲ ಇವ್ರು ಹಿಂಗೆ ಹೋಗ್ಬೇಕು ಅಂತ. ಸೊ ಇವರೆಲ್ಲ ನನ್ನನ್ನು ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ. ಇದಾದ್ಮೇಲೆ ರಘುರಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಮ್ಮ ಪಾತ್ರ ನೀವು ಮಾಡಿದಂಥ ಪಾತ್ರನ 100% ಥಿಯೇಟ್ರಲ್ಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ಇದಾದ್ಮೇಲೆ ರಘು ನೆಡಿವಳ್ಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ಸಂಭಾಷಣೆ ಮಾಡಿಕೊಟ್ಟಿದ್ದೀರಾ. ವೇಲು ಸರ್, ನಮ್ಮ ಆಡಿಯೋ ಕಂಪನಿಲಿ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ಕೊತಿದ್ರು, ಥ್ಯಾಂಕ್ ಯು ವೆರಿ ಮಚ್. ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ, ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೇಜರ್ ಆಗಿ ನೀವೇನು ನೋಡಿದ್ರಿ ವಿಜುವಲ್ಸ್ನ, ಇದು ನಮ್ಮ ಕ್ಯಾಮ್ರಾಮನ್ ಅವರು ಕಾರ್ತಿಕ್ ಅಂತ. ಅವ್ರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದ್ರು. ಅವ್ರದ್ದು ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ. ಸೊ ಅವ್ರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳ್ತೀನಿ. ಇದಾದ್ಮೇಲೆ ನಮ್ಮ ಎಡಿಟರ್ ವಿಜುವಲ್ಸ್ ಏನು ಕಟ್ ಮಾಡಿದ್ದಾರೆ ಅವರು, ನಮ್ಮ ಪವನ್ ರಾಮೇಶ್ ಶೆಟ್ಟಿ ಅಂತ, ಅವರು UK ಇದ್ದಾರೆ. ಸೊ ಅವ್ರು ಅಲ್ಲಿಂದಾನೆ ವಿಜುವಲ್ಸ್ ಕಟ್ ಮಾಡಿ ಏನು ಬೇಕು ನಾನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾರೋ ರಿಸೀವ್ ಮಾಡ್ತಾರೆ. ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್, ನೀವೆಲ್ಲ ಏನು ಈ ಪೋಸ್ಟರ್ಸ್ನ ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಏನು ಪೋಸ್ಟರ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಲಿದ್ದಾರೆ. ಸೊ ಅದ್ಭುತವಾದ ಪೋಸ್ಟರ್ಸ್ಗಳನ್ನ ಮಾಡಿಕೊಟ್ಟು ನಿಮ್ಮನ್ನ ತಲುಪೋದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಎಲ್ಲರೂ ಅವರವರೇ, ರಾಜು ಸರ್, ಇವರು ಡೈರೆಕ್ಟರ್, ಅವ್ರು ಒಂದೇ ಹೇಳಿದ್ದು ಕರೆಕ್ಟ್. ಫಸ್ಟ್ ಟೈಮ್ ಏನು ಹೇಳಿದೆ ಅಂದರೆ, ಸಿನಿಮಾ ಅವಕಾಶ ಕೊಡ್ತೀನಪ್ಪ, ಸುತ್ಕೊಂಬರ್ಬಾರ್ದು, ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು. ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ. ಎಷ್ಟು ಮನೆ ಸಿನಿಮಾ ಅಂದರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ. ಆರ್ಟಿಸ್ಟ್ ಯಾರು ಬೇಕು, ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲ ಹೇಳೋರು ಬಂದು, ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನೂ ಸಹ ಹೇಳೋರು. ಬಟ್ ನನಗೆ ನಿನ್ನ ಕೇಳಿದೆಯಪ್ಪ, ಬಟ್ ನಾನು ಇನ್ನೇ ಕೇಳೋದು, ಬೇರೆ ಯಾರನ್ನೂ ಕೇಳೋದು. ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಎಷ್ಟು ಉತ್ತರ ಕೊಡಬೇಕು. ಎಷ್ಟು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನಿಂದ ಏನು ಬರುತ್ತೆ ಏನೋ. ನಾವು ಎಷ್ಟಿಂದ ಕಲ್ತಿರೋದು ಏನಂದರೆ, ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ದೀವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು, ನೋಡಪ್ಪ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಅಮ್ಮ ನಾನು ಹೇಳಿದೆ, ಒಂದು ಬಜೆಟ್ ಅಂತ ಇರುತ್ತಪ್ಪ, ಅದರೊಳಗಡೆ ಮಾಡಬೇಕು ನಾವು, ನಮ್ಮದೇ ಲೆಕ್ಕಾಚಾರ ಇರುತ್ತೆ. ಅದರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರ
ಒಂದು 10 ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದರೆ ನೀನು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು. 10 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡಲ್ಲ, ಈಗ ನಾವು ನೋಡಲ್ಲ, ಜನ ನೋಡ್ತಾರೆ. ಈಗ ಆಡಿಯನ್ಸ್ ನೋಡ್ಬೇಕಂದ್ರೆ ನಾವೇನು ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ನೀವು ಯಾರ ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳಿದೆ, ಯಶ್ ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನಿಮ್ಗೆ, ಆಮೇಲೆ ಕೊಡೋಣ. 1, 2, 3 ಯಶಮೋನ್ ಸಿನಿಮಾ ಅಂದರೆ ಅಲ್ಲಿ ಕತೆ ಮಾತಾಡಬೇಕು. ಫಸ್ಟ್ ಡೇ ಯಶ್ ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ, ಇವತ್ತು KGF ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ. ಬಟ್ ಎಲ್ಲ ನಿಮಗೆ ಬಿಡ್ತೀನಿ. ಈಗ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ ಟೇಸ್ಟ್. ನೀವು ಯಾವ ಅಕ್ಕಿ ಕೇಳ್ತೀರಾ, ನೀವೇನು ಎಣ್ಣೆ ಕೇಳ್ತೀರಾ, ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ, ಎಷ್ಟು ನಾನು ಬಜೆಟ್ ಎಲ್ಲ ನನಗೆ ಮೇಂಟೈನ್ ಮಾಡಿರೋದು. ಅಂದರೆ ಎಲ್ಲಿಂದ ಹೋಗುತ್ತೆ ಎಲ್ಲ ಲೆಕ್ಕ ಡೈಲಿ ತಗೋತಾ ಇದ್ದೆ. ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಕಾಣಿಸ್ತಾ ಇದ್ರು ನಂಗೆ ಗೊತ್ತಾಗ್ತಿತ್ತು ಇವ್ರು ಏನು ಮಾಡ್ತಾವ್ರೆ, ಇವ್ರು ಯಾವ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತಗೊಳ್ಳೋರು, ಇದು ಬೇಡ ಇದು ಬೇಕು ಅಂತ ಹೇಳಿದ್ರು ತಗೊಳ್ಳೋರು. ಅಲ್ಲೇ ಅವರು ನನಗೆ ಇಷ್ಟ ಆಗ್ಬಿಟ್ರು. ಜೊತೆಗೆ ಅದನ್ನು ಇವತ್ತು ಪ್ರೂವ್ ಮಾಡಿದಾರಲ್ಲ, ಅಷ್ಟೇ ಬೇಕು, ಸಿಂಪಲ್. ಇವಾಗ ನೀವು ನಂಬಿಕೆ ಇಡ್ಲಿಲ್ಲ ಅಂದರೆ ಏನೂ ನಂಬಕ್ಕಾಗಲ್ಲ. ಫಸ್ಟ್ ಡೇ ಯಶು ಒಂದಿನ ಹೊಸಬ ಅಲ್ವಾ, ಅವ್ರ ಮೇಲೆ ಯಾರು ನಂಬಿಕೆ ಇಟ್ಟು ನಂಬಿದ್ದೆ ಅಲ್ವಾ, ಇವತ್ತು ಎಲ್ಲರೂ ನಂಬಬೇಕು. ಬಟ್ ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹೊಸಬ್ರಿಗೆ ಕೊಡಬೇಕು. ನಾವು ಮನ್ಸು ಮಾಡೋದು ಒಂದೇ ಅಲ್ಲ, ಅವರು ಅದನ್ನ ಉಳಿಸ್ಕೋಬೇಕಲ್ಲ. ಈಗ ಕೆಲವರು ಸಿನಿಮಾ ಶುರು ಮಾಡಿ ಅರ್ಧ ಮಾಡಿ ಆಗಲೇ ಚೇಂಜ್ ಆಗಿಬಿಡ್ತಾರೆ. ಆ ಥರ ಪಾಪ ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಎಲ್ಲರದ್ದು ಶ್ರಮ ಇಲ್ಲ, ಹೆಚ್ಚು ಅವ್ರು ಹೆಚ್ಚು ಏನೂ ಇಲ್ಲ, ಎಲ್ಲರೂ ಸೇರಿ ಕಟ್ಟಿರೋದು ಒಂದು ಇದು. ಅದನ್ನ ಆಡಿಯನ್ಸ್ ಈಗ ರಿಸಲ್ಟ್ ಕೊಡ್ತಾರೆ ನಮಗೆ. ಎಸ್, ಆ ರಿಸಲ್ಟ್ಸ್ ನಾವು ವೇಟ್ ಮಾಡ್ತಾ ಇದೀವಿ. ತಾಯಿ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಅರುಣ್ ಸರ್ ಏನ್ ಹೇಳ್ತಾರೆ ಅಂತ ಕೇಳ ಸರ್, ನಿಮ್ಮ ಮಾತು ಸರ್. ಹೋಮ್ ಮಿನಿಸ್ಟರ್ ಅವರೇ, ಹೋಮ್ ಮಿನಿಸ್ಟರ್. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರು ಅವರೇ, ಮಗ ಅಲ್ಲಿದ್ದಾನೆ ಅಂದ್ರು ಅವರೇ. ಇಷ್ಟೇ ಅಮ್ಮ, ನಮ್ದು ಏನಿಲ್ಲ, ಎಲ್ಲ ಅವ್ರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ಈ ಥರ ಡೈರೆಕ್ಟ್ ಇದ್ದಾರೆ, ಈ ಥರ ಎಲ್ಲ ನಮ್ಗೆ ಹೇಳೋದು. ನಿನಗೆ ಖುಷಿ ಆದ್ರೆ ಮಾಡಮ್ಮ, ನಂದೇನೆ ನಾನೊಬ್ಬ ರೈತ, ನಾನು ಇಲ್ಲಿ ಫಾರ್ಮ್ ಹೌಸ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಏನು ಬೇಕಾದ್ರೆ ಮಾಡುವಂತ ಕಾಯಕ ಯೋಗಿ ಅವರು. ಏನಾದ್ರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು. ಈ ಮಾತನ್ನ ಆಕ್ಚುಲಿ ನನಗೆ ನೆನಪಿದೆ, ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ. ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ, ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ನಾನು ಫಾರ್ಮರು, ನಾನು ರೈತ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆದರೆ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ, ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು. ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ. ದೇಶಪಾಂಡೆ ಸರ್, ನೀವು ಕೈ ತಟ್ತಿದ್ದೀರಾ, ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಗುಡ್ 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 ಹಸ್ಬೆಂಡ್ಸ್, ಐ ವಾಂಟ್ ಟು ಸೇ ಗುಡ್ ಹಸ್ಬೆಂಡ್ ಸರ್. ಸೂಪರ್ ಸರ್ ನೀವು. ಆ್ಯಂಡ್ ಆ ಎಲ್ಲ ಯಶಸ್ಸು ಕೊತ್ತಲವಾಡಿ ಚಿತ್ರಕ್ಕೂ ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಪ್ರೊಡಕ್ಷನ್ ಹೌಸ್ ಹೆಸರೇನೋ ಚೇಂಜ್ ಮಾಡಿದ್ರ, PA ಪುಷ್ಪಾ ಅರುಣ್, ಪೃಥ್ವಿ ಅಂಬರ್, ಎರಡರಲ್ಲೂ PA ಇದೆಯಲ್ಲ, ಹೆಂಗೆ ಇದು ಸಿಂಕ್ ಆಗಿದ್ದು? ಇಲ್ಲ, ಆಕ್ಚುಲಿ ಅನೌನ್ಸ್ಮೆಂಟ್ ಆಗೋ ಮೊದಲು ಇನ್ನೇನು ಅನೌನ್ಸ್ ಆಗ್ತದೆ PA ಪ್ರೊಡಕ್ಷನ್ ಇಂದ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ನನ್ನ ನೋಡ್ಬೇಡಿ ಯಾರು, ಕೂತ್ಕೋ. ಓಕೆ, ಕೂತ್ಕೊಂಡೆ ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಆಗ್ಬೋದು ನೀನ್ ಈಗಲೇ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟಿದ್ಯಾ ಅಂತ. ಬಹಳ ಬ್ಯೂಟಿಫುಲ್ ಸಿಂಕ್ ಅಲ್ಲ. PA ಪ್ರೊಡಕ್ಷನ್ ಅಲ್ಲಿ PA ಪೃಥ್ವಿ ಅಂಬರ್ ಅವರ ನಟನೆ. ಪೃಥ್ವಿ, ನಾನು ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂತಹ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ. ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವ್ ಆಕ್ಟ್ ಮಾಡ್ತಾ ಇರೋದು, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗ್ ಇಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್, ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿದ್ದೀನಿ, ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅನ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದು ಇನ್ನೊಂದು ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು, ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ.
ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ದು ಶರಣ್ ಸರ್. ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು, ಕತೆ ಹೇಳಿದಾಗ ನಾನು ಭಾಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್, ಇನ್ನೋಸೆಂಟ್ ಯಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂಥ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು. ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲ್ ಮುಗಿತಿದ್ದಾಳೆ, ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು, ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ. ಮೇ ಬಿ ಏನೋ ಒಂದು ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನಗನ್ನಿಸ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿ ಆಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ. ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವ್ರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಆಯ್ತು, ಸರ್ಪ್ರೈಸ್ ಇರ್ಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ನಾವು ಮೀಟ್ ಮಾಡಿ. ಆಯ್ತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯ್ತು, ಹೋಗ್ತಾ ಇದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತ. ಹೋಗ್ತಾ ಇದ್ದೀನಿ, ಆಯ್ತು, ಹಾಸನಿಂದ ಎಲ್ಲ ಒಳಗೆ ಎಲ್ಲ ಓದ್ವಿ. ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ, ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದ್ದೀನಿ. ನಾನು ಒಂಥರ ಅಭಿಮಾನಿ ಅಂತ ನಾನು ಬರ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳ್ದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದ್ದಾರೆ. ನಾನು ಒಂದು ಸೆಕೆಂಡ್ ನಿಂತೆ, ನಾನು ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಿದು ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನ್ಗೀಗ್ಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ, ಇಡೀ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ. ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದರೆ, ನಮ್ಮ 10-15 ಒಂದಿಂದನೇ ಆ ಮನೇಲೇ ಇದ್ರು ತುಂಬಾ ಜನ. ನನ್ಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರ ಮಗನ್ ತರನೇ ಎಲ್ಲಾರನ್ನ ನೋಡ್ಕೋತಾರೆ. ಅಂಡ್ ನಿಜವಾಗ್ಲೂ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು.
PA ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಇದ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗ್ಲಿ ನನ್ನ ಮನ್ಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳಂತೂ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ಗಳಿಂದಾಗಿ ಮಾರ್ಕೆಟು ಅದು ಇದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಏನೂ ಮಾಡಿರಲ್ಲ. ಪೃಥ್ವಿಯಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು, ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ಲು, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕೆರಿಯರ್ ಅಂತ, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕೆರಿಯರ್ ಅಂತ ಹೇಳ್ತೀನಿ. ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಜೊತೆ ಕೆಲಸ ಮಾಡಿರುವಂತ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ನೀವೆಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಗ್ರೇಟ್ ಮಾತುಗಳಲ್ಲಿ ನಮಗೆ ಕೇಳಿಸ್ತಾ ಇದೆ ಪೃಥ್ವಿ. ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ಪೃಥ್ವಿ. ನನಗೆ ಈ ಅವಕಾಶ ಕೊಟ್ಟಂಥ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಪ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ರೆ ಪ್ರಾಬಬ್ಲಿ ನಾನು ಇವತ್ತಿಗೆ ಇರ್ತಿರ್ಲಿಲ್ಲ. ಏನೇ ಆದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್ ಮ್ಯಾಮ್, ಯಾರಿಗೂ ಗೊತ್ತಿಲ್ಲ. ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಾಗದೇ ಇರೋ ಹಂಗೆ, ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾ ಇದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ. ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನನ್ನ ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟರನ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅನ್ಕೊಂಡಿರ್ತಾರೆ ಅದನ್ನ ಅವ್ರು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾವ್ಯ. ಹೊಸಬರಲ್ಲಿರುವಂತಹ ಒಂದು ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಐ ಕ್ಯಾನ್ ಸಿ ದಟ್. But best wishes, Kavya. Thank you so much. And she is my all-time favorite anchor, ನೀವೇ. ಅವರು ನನ್ನ ಫಸ್ಟ್ ಸಿನಿಮಾಗೆ ಹೋಸ್ಟ್ ಮಾಡ್ತಿರೋದು. ಇಟ್ಸ್ PA ಪ್ರೊಡಕ್ಷನ್ಸ್ನ ಕೊತ್ತವಾಡಿ. ನನಗೂ ಸರ್ಪ್ರೈಸ್ ಈ ಸಿನಿಮಾ ಫಸ್ಟ್ ಮಾಡಿದಾಗ ಡೈರೆಕ್ಟರ್ ಸರ್ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು, ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕು ಇದಕ್ಕೆ ಅಂದಾಗ, ಸರಿ ಸರ್ ಮಾಡೋಣ, ಫಸ್ಟ್ ಒಂದು ಸ್ಯಾಂಪಲ್ ವರ್ಕ್ ಮಾಡಿ ಶುರು ಮಾಡಿದ್ವಿ ಕೆಲಸ. ಇದಕ್ಕೆ ಒಂದೊಂದು ಸೀನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಒಂದು ತುಂಬ ವಾವ್ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಸೀನ್ಗಳು, ಎಂಟ್ರಿ ಸೀನ್ಗಳು ತುಂಬ ವಾವ್ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ, ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗಿಟ್ಟು ಕೊಡಿ ನಾನು ಒಂದು ಹೇಳ್ತೀನಿ ನಿಮಗೆ, ಡ್ರೀಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟರ್ ಸರ್. ಸರಿ ಸರ್ ಆಯಿತು. ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದು ದಿನ ಬಂದು ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ ಇವೆಂಟ್. ಸೊ ಅವಾಗ ಅಮ್ಮ ಗೊತ್ತಾಯಿತು ಪ್ರೊಡಕ್ಷನ್ ಅಮ್ಮ ಮಾಡಿರೋದು ಅಂತ.
ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡೋದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು, ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಎಸ್ ವಿಕಾಸ್ ಅವರ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ವಸಿಷ್ಠ. ಕುತ್ತಲವಾಡಿ ಚಿತ್ರಕ್ಕೆ ಹಾಡುಗಳನ್ನ ಸಂಯೋಜಿಸುವ ಒಂದು ಸುವರ್ಣಾವಕಾಶ ರಾಜು ಸರ್ ನನಗೆ ಕೊಟ್ಟರು. ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ, ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆಯಿಂದ ನನಗೆ ಸಾಥಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರಋಣಿ. ಎರಡನೇದಾಗಿ ಅಮ್ಮ ಅವರು, ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮ ಅವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾ ಇದ್ರು, ಬಟ್ ನಾನು ಒಬ್ಬನೇ ಅನ್ಸುತ್ತೆ ಆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗಲೇ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನಮ್ಮ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲ, ಬರೋಕ್ಕಾಗಲಿಲ್ಲ, ಸಾರಿ. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರೂ ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ. ಏಕೆಂದರೆ ಇಲ್ಲೇ ಸುಮಾರು ಒಳ್ಳೆಯ ಗಾಯಕರು ಇರೋದ್ರಿಂದ ರಾಜು ಸರ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸಿದ್ಧಾರ್ಥ್ ಬೆಳ್ಮಣ್ಣು ಆಗಲಿ, ಸುನಿಧಿ ಆಗಲಿ, ಸುರಭಿ ಆಗಲಿ, ಸುರಭಿ ಭಾರದ್ವಾಜ್, ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು, ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೋ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗು ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮ್ಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು. ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸ್ಬೇಕಂತ ಕೇಳ್ಬೋದು. ಥ್ಯಾಂಕ್ ಯು ವಿಕಾಸ್. ಥ್ಯಾಂಕ್ ಯು ಅಭಿನಂದನ್. ಥ್ಯಾಂಕ್ ಯು. ಒಬ್ಬರು ಹೆಸರು ಹೇಳಬೇಕು ನಾನು. DOP ಕಾರ್ತಿಕ್ ಅವರು ಅವತ್ತು ಕಾರಣದಿಂದ ಬಂದಿಲ್ಲ ಇತ್ತು ಆ್ಯಕ್ಚುಲಿ. ಅವರು ಆ್ಯಕ್ಚುಲಿ ಸರ್ಗೆ ಹೇಳಿ ಈ ಥರ ಒಂದು ರೆಫರೆನ್ಸ್ ಮಾಡ್ಬೇಕು ಅಭಿನಂದನಿಗೆ ಒಂದು ಇದಕ್ಕೆ ಅಂತ ಹೇಳಿದ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಇನಿಷಿಯೇಟ್ ಆಗಿದೆ, ಇದಕ್ಕೆ ತಂದು ಬಂದಿದೆ ಅಂದರೆ DOP ಕಾರ್ತಿಕ್ ಕೂಡ ಕಾರಣಕರ್ತರು. ಐ ಥ್ಯಾಂಕ್ ಹಿಮ್. ನಾನು ಪ್ರೊಡಕ್ಷನ್ ಸರ್ಗೂ ಥ್ಯಾಂಕ್ ಹೇಳ್ತೀನಿ, ಡೈರೆಕ್ಟರ್ ಕೂಡ ಥ್ಯಾಂಕ್ ಹೇಳ್ತೀನಿ. ಆ್ಯಂಡ್ ವಿಕಾಸ್ ಅವ್ರು ಕೂಡ ಅದ್ಭುತವಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ. ಥ್ಯಾಂಕ್ ಯು ವಿಕಾಸ್ ಟು. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಯೂಶ್ವಲಿ ಯಾವುದೇ ಸಮಾರಂಭಗಳು ಅಂತ ಬಂದಾಗ, ಸಿನಿಮಾ ಸಂಬಂಧಿತ ಸಮಾರಂಭಗಳು ಅಂತ ಬಂದಾಗ ಒಂದು ಉತ್ಸುಕತೆ ಇರುತ್ತೆ. ಇವತ್ತು ನನಗೆ 2 ಕಾರಣಗಳಿಗೆ ಆ ಉತ್ಸುಕತೆ ಜಾಸ್ತಿ ಆಗಿತ್ತು. ನಾನು ದಿನಕ್ಕೋಸ್ಕರ ಕಾಯ್ತಿದ್ದೆ. ಒಂದು ಆಬ್ವಿಯಸ್ಲಿ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ನಮಗೆ ರಾಜೇಶ್ ಸರ್ ಹೇಳ್ದಂಗೆ ಯಾರಿಗೂ ಗೊತ್ತಿಲ್ಲ, ಅಂದರೆ ಡೈರೆಕ್ಟ್ರು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಗೊತ್ತಿತ್ತಂತೆ. ನನಗೂ ಗೊತ್ತಿಲ್ಲ, ಯಾವಾಗಲೂ ಡೈರೆಕ್ಟ್ ಹೇಳೋರು ಇಲ್ಲ. ಹೆಂಗೆ ಅಂದರೆ ಹಾಡು ಬರೋಕ್ಕಿಂತ ಮುಂಚೆನೇ ಪೇಮೆಂಟ್ ಬಂದುಬಿಟ್ಟಿತ್ತು. ನಾನು ಇದೇನು ಸರ್ ಹಿಂಗೆ, ಇಲ್ಲ ಮೇಡಮ್ ಕಡೆಯಿಂದ ಮಾಡಿಸಿದ್ದೀನಿ, ಮೇಡಮ್ ಅನ್ನೋರು ಬಿಟ್ಟರೆ ಯಾರಂತ ನನಗೆ ದೇವರೇ ಗೊತ್ತಿಲ್ಲ. ಸೊ ಹಾಡು ಬರ್ದಾಯಿತು, ಎಲ್ಲ ಆಯಿತು. ಸಿನಿಮಾ ಇತ್ತೀಚೆಗೆ ಒಂದು ಸಿನಿಮಾದೇನೋ ಒಂದು ಕಂಟೆಂಟು ಈ ಥರ ಏನೋ ಇದು ಮಾಡಿದಾಗ ಮೀಡಿಯಾದವರೇ ನನಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ ಈ ಸಿನಿಮಾ ಡೈರೆಕ್ಟರ್ ನಂಬರ್ ಕೊಡಿ, ಈ ಸಿನಿಮಾ ಬಗ್ಗೆ. ನನಗೆ ಏನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದಾರೆ ಅಂತ. ಅದಾದಮೇಲೆ ವಿಷಯ ಗೊತ್ತಾದಾಗ ನಾನು ಕೇಳಿದೆ, ಹೌದಾ ಸರ್ ಇದು ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಹೇಳಲೇಬೇಕು ಮೇಡಮ್ ಬಗ್ಗೆ, ಸರ್ ಬಗ್ಗೆ. ರೀಸೆಂಟಾಗಿ ಅವರ ಹೆಸರು ಮೀಡಿಯಾದಲ್ಲಿ ಎಲ್ಲ ಬಂದಮೇಲೆ, ಅನೌನ್ಸ್ ಆದಮೇಲೆ ಅವರು ಸರ್ ಜೊತೆನೂ ಮಾತಾಡ್ತಿದ್ದೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಕೆಲಸದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ಕಾಲ್ ತೊಗೊಳಕ್ಕಾಗಿಲ್ಲ, ಕ್ಷಮೆ ಇರಲಿ ಮೇಡಮ್. ಸೊ ತುಂಬ ಖುಷಿಯಾಯಿತು ಇಂಥ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಾಗೆ ನಿರ್ದೇಶಕರು ಸಿಕ್ಕಿ ನನಗೆ ಟೀಸರ್ ತೋರಿಸಿದ್ರು, ಹಾಡನ್ನು ತೋರಿಸಿದ್ರು ಮುಂಚೆ.
ನನಗೆ ತುಂಬ ಒಂದು ಉತ್ಸುಕತೆ ಇತ್ತು ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಹೇಗಿರುತ್ತೆ, ಹಾಡನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯಬಲ್ಲ, ಇಂಡಸ್ಟ್ರಿಯನ್ನು ಆಳಬಲ್ಲ ಅಂತ ಒಂದು ಪ್ರತಿಭೆ, ಅಷ್ಟೇ ಸಿಂಪಲ್ ಆಗಿರ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಲೇಬೇಕು. ಆತ್ಮೀಯವಾದಂಥ ಒಂದು ಸಂಬಂಧ, ಹಲವಾರು ಹಾಡುಗಳನ್ನು ಬರೆದಿದ್ದೀನಿ ಅವರಿಗೆ. ಅವ್ರ ಬಗ್ಗೆ ಒಂದೇ ಲೈನಲ್ಲಿ ಹೇಳೋದಾದರೆ, ವ್ಯಕ್ತಿತ್ವದಲ್ಲಿ ಪೃಥ್ವಿ, ಪ್ರತಿಭೆಯಲ್ಲಿ ಅಂಬರ ಅಂತ ಹೇಳ್ಬೋದು. ಅಷ್ಟು ಒಬ್ಬ ಪ್ರತಿಭಾನ್ವಿತ ನಟ ಅವರು. ಇನ್ನು ಸಂಗೀತ ನಿರ್ದೇಶಕರ ಬಗ್ಗೆ ಅಭಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಭಿ ಅವರ. ಇನ್ನು ವಿಕಾಸ್ ವಸಿಷ್ಠ ಅವರ ಕಂಪೋಸಿಷನ್ಗಳಂದರೆ ನನಗೆ ತುಂಬ ಇಷ್ಟ. ಅತಿ ಬೇಗ ಬರೆಸಿಕೊಳ್ಳುವಂಥ ಟ್ಯೂನ್ಗಳನ್ನು ಮಾಡ್ತಾರೆ. ಈಗೇನು ಹಾಡು ನೋಡಿದ್ರಿ ನೀವು, ಹಾಡು ನನಗೆ ತುಂಬ ಆತ್ಮೀಯವಾದಂಥ ಹಾಡು, ಒಂದೇ ವರ್ಷನಲ್ಲೇ ಬರ್ಸ್ಕೊಂಡಂಥ ಹಾಡೋದು, ಅಷ್ಟೇ ಬ್ಯೂಟಿಫುಲ್ಲಾಗಿ ವಿಜುವಲ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸಂಪೂರ್ಣ ತಂಡಕ್ಕೆ. ಶರಣ್ ಸರ್, ನಿನ್ನೆ ತಾನೇ ನಾನು ನನ್ನ ವೈಫು ರ್ಯಾಂಬೋ ಸಿನಿಮಾ ನೋಡ್ತಾ ಇದ್ದೆ, ಬೋರ್ ಆಗ್ತಿದೆ ನಗಬೇಕು ಅಂತ ರ್ಯಾಂಬೋ ಸಿನಿಮಾ ನೋಡ್ದೆ. ಅಷ್ಟು ಇಷ್ಟ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಡುಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇರುವಂಥ ಲಹರಿ ಸಂಸ್ಥೆಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಾಗರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ಸರ್ಪ್ರೈಸ್ ಅಂದ್ಬಿಟ್ಟು, ಸೇಮ್ ಅದೇ ಥರ ಇಡೀ ತಂಡಕ್ಕೆ ಸರ್ಪ್ರೈಸ್ ಅಂತ ಹೇಳ್ಬೋದು. ಬಟ್ ಕೆಲಸ ತಗೊಳ್ಳೋ ರೀತಿ ಇತ್ತಲ್ಲ ರಾಜ್ ಸರ್, ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಮ ಭಯನೋ ಅಥವಾ ಜವಾಬ್ದಾರಿನೂ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರನೂ ಕೆಲಸ ತಗೊಂಡಿದ್ರೆ. ಫಸ್ಟ್ ವಿಕಾಸ್ ಸರ್ ಅವರು ಬಂದಾಗ, ಟ್ಯೂನ್ ಬಂದಾಗ, ಸರ್ ಈ ಥರ ಒಂದು ಸೆಂಟಿಮೆಂಟು, ಒಂದು ಮೆಲೋಡಿ ಇದೆ ಸರ್, KGF ಅಮ್ಮ ಇದೆಯಲ್ಲ ಆ ಥರದಲ್ಲಿ ಇದು ಬೇರೆ ಥರದಲ್ಲಿ ನಿಲ್ಲಬೇಕು ಸರ್ ಅಂದರು. ನನಗೆ ಈಗೇನು ಗೊತ್ತಿಲ್ಲ, ಅವಕ್ಕೆ ಕೇಳಿರ್ಬೋದು ಅಂದ್ಬಿಟ್ಟು. ಮೆಲೋಡಿ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಹೀರೋ ಯಾರು ಏನು ಅಂತ ಹೇಳ್ತಾ ಇದ್ದಿಲ್ಲ. ಸಾಂಗ್ ಎಲ್ಲ ಆದಮೇಲೆ ಸೇಮ್ ಅದೇ ಒಂದು ಟ್ಯೂನ್ ತೊಗೊಂಬಂದರು, ಈ ಥರ ಹಿಂಗೆ ಚೆನ್ನಾಗಿ ನೋಡಿ ಸರ್ ಅಂದ್ಬಿಟ್ಟು ಹಾಡು ಬರೆದ ಮೇಲೆ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಒಂದ್ಸರಿ ಕೇಳಿಸಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಸಾಂಗು. ಅವಾಗೇನಂದ್ರೆ ಹೀರೋ ಅಂತ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಸರ್ ಏನೋ ಹೊಸಬ್ರು ಮಾಡ್ಕೊಂಡ್ಬಿಟ್ಟಿವಿ ಅಂತೇಳಿ. ಕೆಲವೊಂದ್ಸರಿ ಹಾಡುಗಳು ಬರೆದಿರ್ತೀವಿ, ಹೀರೋ ಗೊತ್ತಿರಲ್ಲ ಅಥವಾ ಒಂದು ತಂಡ ಗೊತ್ತಿರಲ್ಲ, ಹಾಡು ಒಂದೊಂದ್ಸರಿ ಮೂಲೆ ನೋಡ್ಬಿಡುತ್ತೆ. ಬಟ್ ನನಗನ್ಸಿದ್ದು ಈ ಸಾಂಗ್ ಬರೆದಿದ್ದೀನಿ, ಅಟ್ಲೀಸ್ಟ್ ಒಂದು ಒಳ್ಳೆ ಮುಖ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಮುಹೂರ್ತಕ್ಕೆ ಹೋದಾಗ ಗೊತ್ತಾಯ್ತು ಪೃಥ್ವಿ ಸರ್ ಹೀರೋ ಆಗಿದ್ದಾರೆ ಅಂತ. ಹಬ್ಬ ಪರವಾಗಿಲ್ಲ, ನಾನು ಸಾಂಗ್ ಉಳ್ಕಂತು ಅಂತ. ಅದಾದಮೇಲೆ ರಘು ನಿಡ್ವಾಳಿ ಸರ್ ಬಂದಿದ್ರು, ಹಬ್ಬ ಪರವಾಗಿಲ್ಲ, ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅಂತ. ಅದಾದ ನಂತರ ಸಿನಿಮಾ ಆದಮೇಲೆ ಒಂದ್ಸರಿ ಸಿನಿಮಾ ನೋಡೋಕೆ ತೋರಿಸಿದ್ರು. ಸಿನಿಮಾ ನೋಡಿದ್ರೆ ನೀವೇನು ಟೀಸರ್ ನೋಡಿದ್ರಿ ಸರ್, ಗ್ಲಿಮ್ಸು, ಅಲ್ಲಿಂದ ಶುರು ಮಾಡಿದ್ರು. ಅವತ್ತೇ ಅಂದ್ಕೊಂಡಿದ್ದೆ, ಸರ್ ನಿಮ್ದೊಂದು ಒಳ್ಳೆ ಪ್ರಯತ್ನ, ನಿಜವಾಗ್ಲೂ ಗ್ಯಾರಂಟಿ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ಇದನ್ನು ತಲುಪ್ಸೋಕೆ ಒಂದು ವೇದಿಕೆ ತಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳಿ ನಾನೇನು ಅಂದ್ಕೊಂಡಿದ್ದೆ ಅದು ಹೇಳ್ತಿದ್ದೀನಿ ಸರ್. ಸಾರಿ, ಅಂದ್ಕೊಂಡಿದ್ದೆ. ಸಾಂಗ್ ಎಷ್ಟೆಲ್ಲ ಚೆನ್ನಾಗಿದೆ, ಒಂದು ಲಹರಿ ಅಂತ ಕಂಪನಿ ಸಿಕ್ಕರೆ ಸೂಪರ್ ಆಗಿರುತ್ತೆ ಸರ್ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಹೋಯ್ತು. ಅದಾದ ನಂತರ ಸರ್ ಒಂದು ಸಿನಿಮಾನ ಒಂದು ಪ್ರೊಡಕ್ಷನ್ ಅಂತಂದೇಳಿ ಸಿಕ್ಬಿಟ್ರೆ ನಿಜವಾಗ್ಲೂ ನೀವು ಗೆಲ್ತೀರ ಅಂತ ಹೇಳ್ತಿದ್ದೆ. ನನ್ನ ಮಾತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಸರ್. 100% ನಿಮ್ಗೊಂದು ದೊಡ್ಡ ಭವಿಷ್ಯ ಇದೆ ಸರ್. ಸಿನಿಮಾನ ನಾನು ನೋಡಿದ್ದೀನಿ ಸರ್, 100% ಎಲ್ರಿಗೂ ಹೇಳ್ಕೊಂತೀನಿ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ನೀವು ಇದುವರೆಗೂ ಪೃಥ್ವಿ ಅಂಬರ್ ಸರ್ ಏನು ನೋಡಿದ್ರು ಇದರಲ್ಲಿ ಬೇರೆ ಥರ ನೋಡ್ತೀರಾ. ಜೊತೆಗೆ ರಾಜೇಶ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಮಾನಸ ಮೇಡಮ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ನಮ್ಮ ಗೋಪಾಲ್ ಸರ್. ನಿಜವಾಗ್ಲೂ ನೀವು ಇದುವರೆಗೂ ಏನು ಪರಭಾಷೆ ನಟರಿಂದ ಹೇಳ್ತಿರೋ ಅಥವಾ ನಮ್ಮ ಕನ್ನಡದಿಂದ ಹೋದವ್ರನ್ನ ಏನು ಹೇಳ್ತಿರೋ, ನಮ್ಮ ಪ್ರಕಾಶ್ ರೈ ಆಗಿರ್ಬೋದು, ನಾನಾ ಪಾಟೇಕರ್ ಆಗಿರ್ಬೋದು, ಈಗ ವಿಜಯ್ ಶತಪಥಿ ಏನಂತ ಹೇಳ್ತಿರೋ ಅಂಥ ಟ್ಯಾಲೆಂಟ್ ಆ ಸಾಲಲ್ಲಿ ಗೋಪಾಲ್ ಸರ್ ಈ ಸಿನಿಮಾದಲ್ಲಿ ನಿಲ್ತಾರೆ. ಅಷ್ಟು ತಿಂದಾಕಿದ್ದಾರೆ. ನಿಜವಾಗ್ಲೂ ನನಗೆ ಅನಿಸಿದ್ದೆ ಅಂದರೆ ಇಲ್ಲಿ ಮಾತಾಡೋಕೆ ಅಷ್ಟು ಮುಜುಗರ ಬಿಟ್ಟರು. ಬಟ್ ಸಿನಿಮಾದಲ್ಲಿ ಅವ್ರ ನಟನೆ, ಅವ್ರ ಪಾತ್ರ 100% ಪ್ರತಿಯೊಬ್ಬರಿಗೂ ಒಂದು ಹೆಸರು ಬರುತ್ತೆ. ಸಿನಿಮಾ ಮುತ್ತ ಆದ ತಕ್ಷಣ ಅವ್ರೇನು ಬಾಬು ಅಂತ ಹೇಳಿದ್ರು ಸರ್, ಈ ಸಿನಿಮಾ ಮೂಲಕ ಬಾಬು ಆಗಿ ಉರ್ಸ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಜೊತೆಗೆ ಅಭಿನಂದನ್ ಸರ್ ಆ್ಯಂಡ್ ವಿಕಾಸ್ ಸರ್ ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ. ಸರ್ ನಿರ್ದೇಶಕರಿಗೆ ನಿಮಗೂ ಧನ್ಯವಾದಗಳು. ಅಮ್ಮ ಥ್ಯಾಂಕ್ ಯು. ಒಂದು ಚಿತ್ರ ಇನ್ನೂ ಹಲವಾರು ಇದೇ ಥರ ಹೊಸ ಪ್ರತಿಭೆಯನ್ನು ಇಟ್ಕೊಂಡು ಗುರುತಿಸಿ. ಥ್ಯಾಂಕ್ ಯು.